ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮಂಡಿ ನೋವಿಗೆ ಅಥವಾ ಮೊಣಕಾಲು ನೋವಿಗೆ ಒಳ್ಳೆ ಒಂದು ಮನೆಮದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನನ್ನ ಅಮ್ಮನಿಗೆ ಮಂಡಿ ನೋವು, ಫಸ್ಟಿಗೆ ಒಂದು ಕಾಲಲ್ಲಿ ಮಂಡಿ ನೋವಿತ್ತು. ಅದಕ್ಕೆ ಇದೇ ರೀತಿ ನಾವು ಮನೆಮದ್ದು ಮಾಡಿ ಅದು ಗುಣ ಆಗಿದೆ. ಇವಾಗ ಒಂದು ವಾರದಿಂದ ಇನ್ನೊಂದು ಕಾಲಲ್ಲಿ ಸ್ವಲ್ಪ ನೋವು ಶುರುವಾಗಿದೆ. ಅದಕ್ಕೆ ನಾವು ನೋವು ಶುರುವಾದಾಗಲೇ ಈ ಮನೆಮದ್ದನ್ನು ಮಾಡ್ತಾ ಇದ್ದೀವಿ. ನಿಮಗೆ ಸಹ ತೋರಿಸ್ಕೊಡ್ತೀನಿ ನೋಡಿ. ನಮಗೆ ಈ ಮನೆಮದ್ದು ಮಾಡಲಿಕ್ಕೆ ಮೇಯ್ನಾಗಿ ಬೇಕಾದಂದರೆ ಎಕ್ಕದ ಎಲೆ. ಎಕ್ಕದ ಗಿಡದಲ್ಲಿ 2 ವಿಧಗಳಿದೆ. ಒಂದು ಬಿಳಿ ಎಕ್ಕದ ಗಿಡ ಮತ್ತು ಇನ್ನೊಂದು ನೀಲಿ ಬಣ್ಣದ ಎಕ್ಕದ ಗಿಡ. ಬಿಳಿ ಎಕ್ಕದ ಎಲೆಗಳಲ್ಲಿ ಆರೋಗ್ಯ ಗುಣಗಳು ತುಂಬ ಜಾಸ್ತಿ ಇದೆ. ನಮಗೆ ಬೇಕಾದ್ದು ಕೂಡ ಬಿಳಿ ಎಕ್ಕದ ಗಿಡದ ಎಲೆ. ಇದರಲ್ಲಿ ಬಿಳಿ ಬಣ್ಣದ ಹೂವುಗಳಾಗುತ್ತೆ ನೋಡಿ. ಇದರಿಂದ ಒಂದು 2-3 ಎಲೆಯನ್ನು ನಾವು ತಗೋಬೇಕು. ಸಾಮಾನ್ಯ ರೋಡ್ ಸೈಡಲ್ಲಿ, ಮನೆಯ ಸುತ್ತಲಲ್ಲಿ ಎಲ್ಲ ಈ ಎಕ್ಕದ ಗಿಡ ಇರ್ತದೆ. ಇದರಿಂದ 2-3 ಎಲೆಯನ್ನು ನಾನು ತಗೊಳ್ತಾ ಇದ್ದೀನಿ. ಫಸ್ಟಿಗೆ ನಿಮಗೆ ಅಪರೂಪ ಸಿಗುವುದಾದರೆ ಒಂದು ಎಲೆಯಲ್ಲಿ ಮಾಡಿದರೆ ಸಾಕು. ನಮ್ಮ ಕಡೆಯಲ್ಲೆಲ್ಲ ತುಂಬ ಇದೆ ಈ ಎಲೆ, ಅದಕ್ಕೋಸ್ಕರ ನಾನು 3 ಎಲೆಯನ್ನು ತಗೊಳ್ತಾ ಇದ್ದೀನಿ. ಇನ್ನು ನಮ್ಮ ಹಳ್ಳಿ ಕಡೆಯಲ್ಲಿ ಎಲ್ಲ ಕಾಲಿಗೆ ಮುಳ್ಳು ತಾಗಿದರೆ, ಚೇಳು ಕಚ್ಚಿದರೆ, ಅದೇ ರೀತಿ ಎಂತಾದರೂ ವಿಷ ಜಂತುಗಳು ಕಡಿದಾಗ ಈ ಎಕ್ಕದ ಎಲೆಯಲ್ಲಿ ಒಂದು ಹಾಲು ಬರುತ್ತೆ ನೋಡಿ, ಅದನ್ನು ನಮ್ಮ ಕಡೆ ನಾವು ಹಚ್ತೀವಿ. ಅದು ಸಹ ಒಳ್ಳೆ ಒಂದು ಮನೆಮದ್ದು ನೋಡಿ. ನಾನಿವಾಗ 3 ಎಲೆ ತಗೊಂಡಿದ್ದೀನಿ. ಇನ್ನು ಒಂದು ಪಾನ್, ಸ್ವಲ್ಪ ಇದೇ ರೀತಿ ಅಗಲ ಇರುವ ಒಂದು ಪಾತ್ರೆ ತಗೋಬೇಕು. ಅದಕ್ಕೆ 1 ಲೋಟ ನೀರನ್ನು ಹಾಕಿ ಈ ನೀರು ಚೆನ್ನಾಗಿ ಕುದಿಬೇಕು. ಕುದಿಸಿ ಆಮೇಲೆ ಈ ಎಕ್ಕದ ಎಲೆಯನ್ನು ಇದರೊಳಗಡೆ ಹಾಕಬೇಕು ನಾವು. ನೋಡಿ, ನಾನಿವಾಗ 1 ಲೋಟ ನೀರು ತೆಗೆದು ಇದನ್ನು ಕುದೀಲಿಕ್ಕೆ ಇಡ್ತಾ ಇದ್ದೀನಿ. ಈಗ ನಮ್ಮದು ನೀರೆಲ್ಲ ಚೆನ್ನಾಗಿ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ. ತೆಗೆದಿಟ್ಟಿರುವಂತಹ 3 ಎಲೆಗಳನ್ನು ಇದೇ ರೀತಿ ನಾವು ಇಡಬೇಕು. ನಾನು ಹೇಳ್ದಲ್ಲ, 1 ಎಲೆ ಆದರೂ ಆಗುತ್ತೆ. ನಾನಿವಾಗ 3 ಎಲೆ ತಗೊಂಡಿದ್ದೀನಿ. ಇದೇ ರೀತಿ ಅಗಲವಾಗಿ ನಾವು ಈ ಎಲೆಯನ್ನು ಇಟ್ಟು ಇದನ್ನು ಮುಚ್ಚಿ ಒಂದು ಸೈಡು ಒಂದು 5 ನಿಮಿಷ ಕುದಿಸಬೇಕು. ಅದರದ್ದು ರಸ ಎಲ್ಲ ಸ್ವಲ್ಪ ನೀರಿಗೆ ಸೇರಬೇಕು. ಇನ್ನು 5 ನಿಮಿಷ ಆದ ತಕ್ಷಣ ಇದನ್ನು ಎಲೆಯನ್ನು ಮಗಿಚಿ ಹಾಕಿ ಇನ್ನೊಂದು ಸೈಡು ಕೂಡ ಒಂದು 5 ನಿಮಿಷ ನಾವು ಕುದಿಸಬೇಕು. ಆವಾಗ ಆ ನೀರು ಸ್ವಲ್ಪ ಗ್ರೀನ್ ಕಲರ್ ಆಗುತ್ತೆ. ಆ ಎಲೆದು ಅಂಶ ಎಲ್ಲ ಇಳಿದು ನೀರೊಂಥರ ಹಸಿರು ಬಣ್ಣಕ್ಕೆ ಬರ್ತದೆ. ಮುಚ್ಚಿಟ್ಟು ಇನ್ನೊಂದು 5 ನಿಮಿಷ ಕುದಿಸಿದಾಯಿತು. ಇವಾಗ ನೋಡಿದರೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇನ್ನು ನಮಗೆ ಈ ಸ್ಟವನ್ನು ಆಫ್ ಮಾಡಿ ಮುಚ್ಚಿ ಇದನ್ನು ಒಂದು 5 ನಿಮಿಷ ಬಿಡಬೇಕು. ಜಾಸ್ತಿ ಹೊತ್ತು ಬಿಡಬಾರ್ದು, ಒಂದು 5 ನಿಮಿಷ ಬಿಡಬೇಕು. ನೀರು ತುಂಬ ತಣ್ಣಗಾಗಬಾರ್ದು, ಬಿಸಿ ನೀರೇ ಇರಬೇಕು. ಅದಕ್ಕೋಸ್ಕರ ಮುಚ್ಚಿಟ್ಟು ಒಂದು 5 ನಿಮಿಷ ಇದೇ ರೀತಿ ಬಿಡಬೇಕು. ಆಮೇಲೆ ನಮಗೆ ಬೇಕಾದ್ದು ಎಳ್ಳೆಣ್ಣೆ ಅಥವಾ ನೋವಿನೆಣ್ಣೆ. ನಮ್ಮ ಕಡೆಯಲ್ಲೆಲ್ಲ ಎಲ್ಲ ಅಂಗಡಿಯಲ್ಲಿ ಇದೇ ರೀತಿ ನೋವಿನೆಣ್ಣೆ ಸಿಗುತ್ತೆ. ಈ ನೋವಿನೆಣ್ಣೆ ಆದರೂ ಆಗುತ್ತೆ, ಇಲ್ಲ ಎಳ್ಳೆಣ್ಣೆ ಆದರೂ ಆಗುತ್ತೆ. ಈ 2ರಲ್ಲಿ ಯಾವುದಾದ್ರೂ ಒಂದು ಎಣ್ಣೆ ನಮಗೆ ಬೇಕು. ಇನ್ನು ನಮಗೆ ಬೇಕಾದ್ದು ಒಂದು ಕಾಟನ್ ಬಟ್ಟೆ. ನಾನಿವಾಗ ಒಂದು ಹಳೆಯ ಒಂದು ಟವಲ್ ತಗೊಂಡಿದ್ದೀನಿ. ಈ ಬಟ್ಟೆ ಅಥವಾ ಕಾಟನ್ನಿದು ಬಟ್ಟೆ ಆದರೂ ಆಗುತ್ತೆ. ಇದೇ ರೀತಿ ಸುತ್ತಿ ನಮಗೆ ಅದಕ್ಕೆ ಬಿಸಿ ತಾಗಲಿಕ್ಕೆ ಇಡುವ ಹಾಗೆ ಇದೇ ರೀತಿ ಈ ಬಟ್ಟೆಯನ್ನು ನಾವು ಸುತ್ತಿ ತೆಗಿಬೇಕು. ಅದು ಒಳ್ಳೆ ನಮ್ಮದು ಬಿಸಿ ತಾಗಿಸಬೇಕು, ನಮ್ಮದು ಕಾಲು ನೋವಿರುವ ಕಡೆ. ಅದಕ್ಕೆ ನಮಗೆ ಹಿಡೀಲಿಕ್ಕೆ ಒಂದು ಗ್ರಿಪ್ ಸಹ ಆಗುವಾಗೆ ಇದೇ ರೀತಿ ಒಂದು ಗಂಟು ಮಾಡಿ ಇಟ್ಕೋಬೇಕು ಈ ಬಟ್ಟೆನ. ಕಾಟನ್ ಬಟ್ಟೆನೇ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಇದೇ ರೀತಿ ಒಂದು ಹಳೆ ಒಂದು ಟವಲ್ ಇದ್ದರೂ ಆಗುತ್ತೆ. ಇನ್ನು ನೋಡಿ, ನಾವು ಕುದಿಸಿ ಇಟ್ಟಿರುವಂತಹ ಎಕ್ಕದ ಎಲೆ ಇದು ಸ್ವಲ್ಪ ತಣ್ಣಗಾಗಿದೆ, ಜಾಸ್ತಿ ತಣ್ಣಗಾಗಬಾರ್ದು, ಬಿಸಿ ಇರಬೇಕು. ಇನ್ನು ಇದರಿಂದ ಈ ಎಲೆಗಳನ್ನು ಮಾತ್ರ ತೆಗಿಬೇಕು. ನೀರು ಹಾಗೆ ನಾವು ಮುಚ್ಚಿ ಒಂದು ಸೈಡ್ಗೆ ಇಡುವ, ಜಾಸ್ತಿ ತಣ್ಣಗಾಗಬಾರ್ದು, ಅದಕ್ಕೋಸ್ಕರ ಮುಚ್ಚಿಯೇ ಇಡಬೇಕು. ಬಿಸಿ ಇರಬೇಕಿದು. ಎಲೆಗಳನ್ನು ಮಾತ್ರ ತೆಗೆದಿದ್ದೀನಿ, ನೀರನ್ನು ಮುಚ್ಚಿ ಅದೇ ರೀತಿ ಸೈಡಿಗೆ ಇಡ್ತೀನಿ. ಇನ್ ಕೇಸ್ ತಣ್ಣಗಾದರೆ ಅದನ್ನು ಸ್ವಲ್ಪ ಕುದಿಸಿ ಬಿಸಿ ಮಾಡಬೇಕು. ಇನ್ನು ಈ ಎಲೆಗೆ ನಾವು ನೋವಿನೆಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಹಾಕಬೇಕು. ನೋವಿಗೆ ತುಂಬ ಒಳ್ಳೆಯದಿದು. ನಾನಿವಾಗ ನೋವಿನೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ನೋವಿನೆಣ್ಣೆ ಇಲ್ಲ ಅಂದರೆ ಎಳ್ಳೆಣ್ಣೆ ಸಿಗುತ್ತೆ ನೋಡಿ. ನನ್ನ ಅಮ್ಮನಿಗೆ ಕಾಲಿದು ಗಂಟು, ಮೊಣಕಾಲು ನೋವಿಲ್ಲ, ಅದಕ್ಕೆ ಹೀಗೆ ಉಜ್ತಾ ಇದ್ದಾರೆ. ಸ್ವಲ್ಪ ನೋವು ಶುರುವಾಗಿದಷ್ಟೇ ಎಣ್ಣೆ ಹಚ್ಚಿದ ಎಕ್ಕದ ಎಲೆಯನ್ನು ಇದೇ ರೀತಿ ನೋವಿರುವ ಭಾಗದಲ್ಲಿ ಇಡಬೇಕು. ನೋಡಿ, 2 ಎಲೆಯನ್ನು ಇಡ್ತಾ ಇದ್ದೀನಿ, ನೋವಿದ್ದ ಕಡೆಯಲ್ಲಿ ಮಾತ್ರ. ಈ ಥರ ಎಲೆಯನ್ನು ಇಟ್ಟು ಇನ್ನು ನಾವು ಬಟ್ಟೆಯನ್ನು ಕಟ್ಟಿ ಇಟ್ಟಿದ್ದೀವಲ್ಲ, ಆ ಬಟ್ಟೆ
ಬೇಕು. ಮತ್ತು ನಾವು ಈ ಎಲೆಯನ್ನು ಕುದಿಸಿ ಇಟ್ಟಿರುವ ಆ ನೀರು ಸಹ ಬೇಕು ನಮಗೆ, ಅದನ್ನು ಬಿಸಾಡಲಿಕ್ಕಿಲ್ಲ. ನಾವು ಬಟ್ಟೆ ಕಟ್ಟಿ ಇಟ್ಟಿದ್ದ ಆ ಬಟ್ಟೆಯನ್ನು ನಾವು ಕುದಿಸಿ ಇಟ್ಟಿರುವ ಆ ನೀರಿಗೆ ಮುಳುಗಿಸಬೇಕು. ನೋಡಿ, ನಾವು ಎಲೆಯನ್ನು ಕುದಿಸಿದ ಆ ನೀರು ಬೇಕು ನಮಗೆ, ಬಿಸಿ ಬಿಸಿ ಇರಬೇಕು, ತಣ್ಣಗಾಗಬಾರ್ದು. ಈ ಬಟ್ಟೆಯನ್ನು ನೀರಲ್ಲಿ ಮುಳುಗಿಸಿದಾಗ ಆ ನೀರು ಬಟ್ಟೆ ಎಳ್ಕೊಳ್ಳುತ್ತೆ ನೋಡಿ. ಎಳ್ಕೊಂಡು ಇನ್ನು ಸ್ವಲ್ಪ ನಮಗೆ ಕಾಲಿಗೆ ಇಡ್ಲಿಕ್ಕಾಗುವಷ್ಟು ಬಿಸಿಯನ್ನು ಇದೇ ರೀತಿ ಆ ಎಲೆ ಮೇಲೆಯಿಂದ ನಾವು ಸವರ್ತಾ ಇರಬೇಕು ನೋಡಿ. ಮೆಲ್ಲ, ಜಾಸ್ತಿ ಜೋರಾಗಿ ಅಲ್ಲ, ಮೆಲ್ಲ ಮೆಲ್ಲ ಇದೇ ರೀತಿ. ಜಾಸ್ತಿ ನೋವಿರುವ ಕಡೆ ಸ್ವಲ್ಪ ಜಾಸ್ತಿ ಹೊತ್ತು ಇದೇ ರೀತಿ ಇಟ್ಕೋಬೇಕು. ಆಮೇಲೆ ಇದೇ ರೀತಿ ಇವಾಗ ನಾವು ಕಾಲು ನೋವು ಇರುವವರು ಈ ರೀತಿ ಕೂತ್ಕೊಂಡು ಇದನ್ನು ಈ ಥರ ಉಜ್ತಾ ಮೆಲ್ಲ ಮೆಲ್ಲ ಮಸಾಜ್ ಮಾಡ್ತಾ ಇದ್ದರೆ ಸಾಕು. ಈಗ ನಾವು ಬೇರೆಯವರು ಮಾಡೋದಾದರೆ ಈ ಥರ ಒಂದು 5 ನಿಮಿಷ ಮಾಡಿದರೆ ಸಾಕು. ಆಮೇಲೆ ಈಗ ನೋವಿರುವವರ ಕೈಯಲ್ಲಿ ಈ ಬಟ್ಟೆಯನ್ನು ಕೊಟ್ಟು ಈ ಥರ ಕಾಲನ್ನು ಸ್ಟ್ರೈಟಾಗಿ ಇಟ್ಕೊಂಡು ಇದೇ ರೀತಿ ಮಸಾಜ್ ಮಾಡ್ತಾ ಇರಬೇಕು. ನೀರಲ್ಲಿ ಆದರೂ ತಣ್ಣಗಾದರೆ ಸ್ವಲ್ಪ ಅದನ್ನು ಬಿಸಿ ಮಾಡಿ, ಬಿಸಿ ಇರುವ ನೀರಿಗೆ ಮುಳುಗಿಸಿ ಇದೇ ರೀತಿ ಮಸಾಜ್ ಮಾಡ್ತಾ ಇರಬೇಕು. ದಿನಕ್ಕೆ 2 ಸಾರಿ ಇದೇ ರೀತಿ ಮಾಡಿದರೆ ಸಾಕು. ನೋಡಿ, ಅಮ್ಮನ ಕೈಯಲ್ಲಿ ನಾನು ಕೊಟ್ಟಿದ್ದೀನಿ, ಈ ಥರ ಮಸಾಜ್ ಮಾಡ್ತಾ ಇರಿ ಅಂತ. ಎಷ್ಟು ಗುಣ ಆಗ್ತದೆ ಇದು. ನಮ್ಮದು ಮೊಣಕಾಲು ನೋವಿಗೆ ಮಾತ್ರ ಅಲ್ಲ, ಸೊಂಟ ನೋವಿಗೆ, ಬೆನ್ನು ನೋವಿಗೆಲ್ಲ ತುಂಬ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.